ಸ್ನೇಹಿತರೆ, ರಾಷ್ಟ್ರಪತಿ ಭವನ, ಪ್ರಧಾನಮಂತ್ರಿ ಕಾರ್ಯಾಲಯ, ಸಂಸತ್ ಭವನ, ತಾಜ್ ಮಹಲ್, ರೆಡ್ ಫೋರ್ಟ್ ಇದೆಲ್ಲ ಇರಲಿ, ಕರ್ನಾಟಕದ ವಿಧಾನಸೌಧ ಕೂಡ ವಕ್ಫ್ನ ಆಸ್ತಿಯಂತೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಸಾವಿರಾರು ವರ್ಷಗಳಷ್ಟು ಪುರಾತನವಾದ ದೇವಾಲಯಗಳು, ಅದರಲ್ಲೂ ಬೇಟ್ ದ್ವಾರಕದಂತಹ ಧಾರ್ಮಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರೋ ಸ್ಥಳಗಳು ಕೂಡ ವಕ್ಫ್ನ ಆಸ್ತಿಯಂತೆ. ನಮಸ್ಕಾರ ಸ್ನೇಹಿತರೆ, ಪ್ರಜ್ಞಾ ದಿ ನಾಲೆಡ್ಜ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದು ನಿಮ್ಮ ಅರಿವಿಗೆ ಈಗಾಗಲೇ ಬಂದಿರುತ್ತೆ. ಹೌದು ಸ್ನೇಹಿತರೆ, ಇವತ್ತು ನಾವು ಮಾತಾಡ್ತಿರೋದು ವಕ್ಫ್ ಬೋರ್ಡ್ನ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದ ನಂತರ ವಕ್ಫ್ನ ಬಗ್ಗೆ ಚರ್ಚೆಗಳು ಹೆಚ್ಚಾಗಿವೆ. ಹಾಗಾದರೆ ಏನಿ ವಕ್ಫ್ ಬೋರ್ಡ್? ಈ ವಕ್ಫ್ ಬೋರ್ಡ್ಗೆ ಇಷ್ಟೊಂದು ಅಧಿಕಾರಗಳನ್ನ ನೀಡಿರೋದಾದರೂ ಯಾರು? ಬನ್ನಿ, ಈ ಎಲ್ಲ ವಿಷಯಗಳ ಕುರಿತು ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಈ ವಕ್ಫ್ ಅನ್ನೋ ಪದ ಇದೆಯಲ್ಲ, ಮೂಲತಃ ಅರಬಿಕ್ ಭಾಷೆಯದ್ದು. ಇಲ್ಲಿ ವಕ್ಫ್ ಅಂದರೆ ಯಾವುದೇ ಒಂದು ವಸ್ತುವನ್ನು ತಡೆ ಹಿಡಿಯೋದು ಅಥವಾ ಸೇರಿಸೋದು ಅಂತ ಅರ್ಥ. ಇಲ್ಲಿ ಯಾವುದೇ ಸಂಪತ್ತನ್ನ ಅಥವಾ ಆಸ್ತಿಯನ್ನ ವೈಯಕ್ತಿಕ ಬಳಕೆಯಿಂದ ತಡೆದು ಅದನ್ನ ಸಾರ್ವಜನಿಕರಿಗಾಗಿ ಮೀಸಲಿಡೋದನ್ನ ವಕ್ಫ್ ಅಂತ ಕರೀತಾರೆ. ಸ್ನೇಹಿತರೆ, ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಯಾವುದೇ ಒಂದು ಚರಾಸ್ತಿಯನ್ನ ಅಥವಾ ಸ್ಥಿರಾಸ್ತಿಯನ್ನ ದೇವರ ಹೆಸರಲ್ಲಿ ದಾನವಾಗಿ ಪಡೆದು ಅದನ್ನ ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಚಾರಿಟೇಬಲ್ ಉದ್ದೇಶಗಳಿಗೆ ಬಳಸ್ಕೊಳ್ಳೋದನ್ನ ವಕ್ಫ್ ಅಂತ ಕರೀತಾರೆ. ಸ್ನೇಹಿತರೆ, ಈ ವಕ್ಫ್ ಮಂಡಳಿಗಳ ಒಟ್ಟು ಆಸ್ತಿಯ ವಿವರ ನಿಮಗೆ ತಿಳಿದ್ರೆ ದಂಗಾಗಿ ಹೋಗ್ತೀರಾ. ಯಾಕೆ ಅಂದರೆ, ಅಷ್ಟು ದೊಡ್ಡ ಪ್ರಮಾಣದ ಆಸ್ತಿಗಳನ್ನು ಈ ವಕ್ಫ್ ಬೋರ್ಡ್ ನಿರ್ವಹಿಸ್ತಾ ಇದೆ. ಇತ್ತೀಚಿನ ಲೆಕ್ಕಾಚಾರದ ಪ್ರಕಾರ 8,72,000ಕ್ಕೂ ಹೆಚ್ಚು ನೋಂದಾಯಿತ ಆಸ್ತಿಗಳು ವಕ್ಫ್ ಬೋರ್ಡ್ನ ಹೆಸರಲ್ಲಿವೆ. ಅದರ ಜೊತೆಗೆ ಈ ಎಲ್ಲ ಒಟ್ಟಾರೆ ಆಸ್ತಿಗಳ ಭೂ ವಿಸ್ತೀರ್ಣವನ್ನು ಲೆಕ್ಕ ಹಾಕಿದ್ರೆ ಅದು 39 ಲಕ್ಷ ಎಕರೆಗೂ ಹೆಚ್ಚು. ಭಾರತೀಯ ಸೈನ್ಯ ಮತ್ತು ಭಾರತೀಯ ರೈಲ್ವೆಯ ನಂತರ ಭಾರತದಲ್ಲಿ ಅತಿ ಹೆಚ್ಚು ಭೂ ಮಾಲೀಕತ್ವವನ್ನು ಹೊಂದಿರುವಂಥ ಸಂಸ್ಥೆ ವಕ್ಫ್ ಬೋರ್ಡ್. ಒಂದು ಅಂದಾಜಿನ ಪ್ರಕಾರ ವಕ್ಫ್ ಬೋರ್ಡ್ ಭಾರತದ ಭೂಪ್ರದೇಶದ 5% ತನ್ನ ಅಧೀನದಲ್ಲಿಟ್ಕೊಂಡಿದೆ. ಇಷ್ಟೆಲ್ಲ ಸಂಪತ್ತನ್ನು ಹೊಂದಿರೋ ವಕ್ಫ್ ಬೋರ್ಡ್ ವಿವಾದದಲ್ಲಿ ಸಿಲುಕಿರೋದಾದರೂ ಯಾಕೆ? ಇದು ಇವತ್ತಿನ ಮುಖ್ಯ ಪ್ರಶ್ನೆ. ಎಲ್ಲ ವಿಚಾರಗಳನ್ನ ಕೂಲಂಕುಷವಾಗಿ ಗಮನಿಸಿದ್ದೆ, ಆದರೆ ಇದಕ್ಕೆಲ್ಲ ಕಾರಣ ನಮ್ಮ ಹಿಂದಿನ ಸರ್ಕಾರಗಳು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋಕೆ, ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಮನಸೋ ಇಚ್ಛೆ ಕಾನೂನುಗಳನ್ನ ರೂಪಿಸಿ ವಕ್ಫ್ ಮಂಡಳಿಗಳಿಗೆ ಪರಮಾಧಿಕಾರ ಕೊಟ್ಟಿರೋದೇ ಇದಕ್ಕೆಲ್ಲ ಮುಖ್ಯ ಕಾರಣ. ಹಾಗಾದರೆ ನಮ್ಮ ಹಿಂದಿನ ಸರ್ಕಾರಗಳು ವಕ್ಫ್ ಮಂಡಳಿಗೆ ನೀಡಿರುವ ಸವಲತ್ತುಗಳೇನು? ಸರ್ಕಾರಗಳು ಪಾಸ್ ಮಾಡಿರೋ ತಿದ್ದುಪಡಿ ಕಾಯ್ದೆಗಳೇನು? ಬನ್ನಿ ನೋಡೋಣ. ಸ್ನೇಹಿತರೆ, 1923ರಲ್ಲಿ ಬ್ರಿಟಿಷ್ ಸರ್ಕಾರ ಮೊದಲ ಬಾರಿಗೆ ಮುಸಲ್ಮಾನ್ ವಕ್ಫ್ ಆ್ಯಕ್ಟ್ನ ಜಾರಿಗೆ ತಂದು ಈ ವಕ್ಫ್ ಬೋರ್ಡ್ಗೆ ಕಾನೂನಾತ್ಮಕ ಮನ್ನಣೆಯನ್ನು ಕೊಟ್ಟರೆ, ಸ್ವತಂತ್ರ ಭಾರತದಲ್ಲಿ ಭಾರತದ ಸರ್ಕಾರಗಳು ಈ ಕಾಯ್ದೆಗೆ ತಿದ್ದುಪಡಿ ಮಾಡೋದ್ರ ಮೂಲಕ ವಕ್ಫ್ ಬೋರ್ಡ್ನ ಪರಮಾಧಿಕಾರವನ್ನು ವಿಸ್ತರಿಸುವಂತಹ ಕಾರ್ಯವನ್ನು ಮಾಡಿದ್ವು. ಭಾರತಕ್ಕೆ ಸ್ವತಂತ್ರ ಸಿಕ್ಕ ಸಮಯದಲ್ಲಿ ಭಾರತ 2 ದೇಶಗಳಾಗಿ ವಿಭಜನೆ ಆಯಿತು. ಜೊತೆಯಲ್ಲಿ 2 ರಾಷ್ಟ್ರಗಳಲ್ಲೂ ಕೋಮು ಸಂಘರ್ಷ ಪ್ರಾರಂಭವಾಯಿತು. ಈ ಸಂಘರ್ಷದ ನಡುವೆ ಪಾಕಿಸ್ತಾನದಲ್ಲಿನ ಕೆಲ ಸಿಖ್ಖರು ಮತ್ತು ಹಿಂದೂಗಳು ಭಾರತಕ್ಕೆ ವಲಸೆ ಬಂದರೆ, ಭಾರತದಲ್ಲಿನ ಕೆಲ ಮುಸಲ್ಮಾನರು ಭಾರತವನ್ನು ತೊರೆದು ಪಾಕಿಸ್ತಾನಕ್ಕೆ ವಲಸೆ ಹೋದರು. ಹೀಗೆ ವಲಸೆ ಹೋದ ಮುಸಲ್ಮಾನರು ಭಾರತದಲ್ಲಿ ಸಾಕಷ್ಟು ಆಸ್ತಿಯನ್ನು ಬಿಟ್ಟು ಹೋಗಿದ್ರು. ಹೀಗೆ ಮುಸಲ್ಮಾನರು ಬಿಟ್ಟು ಹೋದ ಆಸ್ತಿಯನ್ನು ಸರ್ಕಾರ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದ ನಿರಾಶ್ರಿತರಿಗೆ ಹಂಚುವಂತಹ ಪ್ರಯತ್ನದಲ್ಲಿದ್ದಾಗ ಇದೇ ವಕ್ಫ್ ಬೋರ್ಡ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿತು. ಈ ವಿರೋಧಕ್ಕೆ ಸೋತ ಕೇಂದ್ರ ಸರ್ಕಾರ ಆ ಆಸ್ತಿಗಳನ್ನು ವಕ್ಫ್ ಬೋರ್ಡ್ಗೆ ನೀಡಿತು. ಇಲ್ಲಿಂದ ವಕ್ಫ್ ಬೋರ್ಡ್ನ ಹೊಸ ಅಧ್ಯಾಯವೇ ಪ್ರಾರಂಭವಾಯಿತು. ವಕ್ಫ್ ಬೋರ್ಡ್ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ನಿರಂತರವಾಗಿ ಪ್ರಭಾವ ಬೀರಲು ಪ್ರಾರಂಭಿಸಿತು. ಈ ಪ್ರಯತ್ನದ ಫಲವಾಗಿ ಜವಾಹರ್ಲಾಲ್ ನೆಹರು ಸರ್ಕಾರ ಮೇ 1954ರಲ್ಲಿ ವಕ್ಫ್ ಬೋರ್ಡ್ ಆ್ಯಕ್ಟ್ ಅನ್ನು ಜಾರಿಗೆ ತಂದಿತು. ಈ ಕಾಯ್ದೆಯಂತೆ ವಕ್ಫ್ ಬೋರ್ಡ್ಗೆ ಸ್ವತಂತ್ರ ಭಾರತದಲ್ಲಿ ಕಾನೂನಾತ್ಮಕ ರಕ್ಷಣೆ ಮತ್ತು ಅಂಗೀಕಾರವನ್ನು ನೀಡಲಾಯಿತು. ಸ್ನೇಹಿತರೆ,
ಸಮಸ್ಯೆಗಳು ನಿಜವಾಗಿಯೂ ಪ್ರಾರಂಭವಾಗಿದ್ದು ಇಲ್ಲಿಂದಲೇ. ಸಾವಿರಾರು ವರ್ಷಗಳ ಹಿಂದೆ ವಿದೇಶಿ ಆಕ್ರಮಣಕಾರನೊಬ್ಬ ಮುಸಲ್ಮಾನರ ಧಾರ್ಮಿಕ ಕಾರ್ಯಗಳಿಗೆ ನೀಡಿದ್ದ ಭೂಮಿಯನ್ನ ವಕ್ಫ್ ಮಂಡಳಿ ವಕ್ಫ್ ಆಸ್ತಿ ಎಂದು ಘೋಷಿಸಲು ಪ್ರಾರಂಭ ಮಾಡಿದ್ದೇ ಇಲ್ಲಿಂದ. ಆದರೆ ಇವುಗಳಿಗೆ ಬಹಳಷ್ಟು ಕಾನೂನಾತ್ಮಕ ಸಮಸ್ಯೆಗಳಿದ್ವು. ಅದರಲ್ಲಿ ಒಂದು ಲಿಮಿಟೇಷನ್ ಆಕ್ಟ್. ಏನು ಈ ಲಿಮಿಟೇಷನ್ ಆಕ್ಟ್? ಈ ಲಿಮಿಟೇಷನ್ ಆಕ್ಟ್ನ ಪ್ರಕಾರ ಯಾವುದೇ ಒಂದು ಆಸ್ತಿಯನ್ನು ಒಬ್ಬ ವ್ಯಕ್ತಿ 12 ವರ್ಷಗಳಿಗೂ ಹೆಚ್ಚು ಸ್ವ ಉಪಯೋಗಗಳಿಗೆ ಬಳಸಿದರೆ ಆ ಆಸ್ತಿಯ ಮೂಲ ಮಾಲೀಕ ತನ್ನ ಮಾಲೀಕತ್ವವನ್ನು ಕಳೆದುಕೊಳ್ತಿದ್ದ. ಆದರೆ ವಕ್ಫ್ ಬೋರ್ಡ್ನ ವಿಚಾರದಲ್ಲಿ ವಕ್ಫ್ ಬೋರ್ಡ್ ತನ್ನದು ಎನ್ನುತ್ತಿದ್ದ ಆಸ್ತಿಗಳು ಸುಮಾರು 100 ವರ್ಷಗಳಿಂದ ಬೇರೆಯವರ ಉಪಯೋಗದಲ್ಲಿತ್ತು. ಹಾಗೂ ವಕ್ಫ್ ಬೋರ್ಡ್ನ ಬಳಿ ವಕ್ಫ್ ಬೋರ್ಡ್ ತನ್ನದೆನ್ನುತ್ತಿದ್ದ ಆಸ್ತಿಗಳಿಗೆ ಸಂಬಂಧಿಸಿದಂತಹ ಯಾವ ದಾಖಲೆಗಳು ಇರಲಿಲ್ಲ. ಇದರಿಂದಾಗಿ ಕೋರ್ಟ್ಗಳಲ್ಲಿ ವಕ್ಫ್ ಬೋರ್ಡ್ ಸಂಬಂಧಿತ ಕೇಸುಗಳು ಹೆಚ್ಚಾಗ್ತಾ ಹೋದವು. ಸರ್ಕಾರಗಳು ವಕ್ಫ್ ಬೋರ್ಡ್ನ ಪರವಾಗಿ 1954ರ ವಕ್ಫ್ ಬೋರ್ಡ್ ಕಾಯ್ದೆಗೆ ಮತ್ತೆ ಬದಲಾವಣೆಯನ್ನು ತಂದು ಲಿಮಿಟೇಷನ್ ಆ್ಯಕ್ಟ್ನ 12 ವರ್ಷದ ಮಿತಿಯನ್ನು 30 ವರ್ಷಕ್ಕೆ ಏರಿಸಿದವು. ಅಷ್ಟೇ ಅಲ್ಲ, ಮುಂದೆ ಸಾಗಿ ವಕ್ಫ್ ಬೋರ್ಡ್ಗೆ ಲಿಮಿಟೇಷನ್ ಆ್ಯಕ್ಟ್ ಅನ್ವಯವಾಗದಂತೆ ಮಾಡಲಾಯಿತು. ಅಂದರೆ ಒಬ್ಬ ವ್ಯಕ್ತಿ ಹಾಗೂ ಆತನ ಕುಟುಂಬ 100 ವರ್ಷಗಳಿಂದ ಒಂದು ಭೂಮಿಯನ್ನು ಬಳಸ್ತಾ ಇದ್ರು. ಒಮ್ಮೆ ವಕ್ಫ್ ಬೋರ್ಡ್ ಆ ಆಸ್ತಿ ಅಥವಾ ಆ ಭೂಮಿ ತನ್ನದೆಂದು ಘೋಷಣೆ ಮಾಡಿದ್ರೆ ಆ ಭೂಮಿ ವಕ್ಫ್ ಬೋರ್ಡ್ನ ಅಧೀನದಲ್ಲಿರ್ತಿತ್ತು. ಇದಾದ ನಂತರವೂ ಈ ಭೂಮಿಯ ದಾಖಲೆಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು, ಗೊಂದಲಗಳು ಮುಂದುವರಿತಾ ಹೋದವು. PV ನರಸಿಂಹರಾವ್ರವರ ಸರ್ಕಾರ ಮತ್ತೊಮ್ಮೆ 1995ರಲ್ಲಿ ವಕ್ಫ್ ಆಕ್ಟ್ಗೆ ತಿದ್ದುಪಡಿಯನ್ನು ತಂದು ವಕ್ಫ್ ಬೋರ್ಡ್ ಅಧಿಕಾರವನ್ನು ವಿಸ್ತರಿಸುವಂತಹ ಪ್ರಯತ್ನವನ್ನು ಮಾಡಿತು. ಈ ತಿದ್ದುಪಡಿಯ ಪ್ರಕಾರ ವಕ್ಫ್ ಬೋರ್ಡ್ ಒಮ್ಮೆ ಒಂದು ಆಸ್ತಿಯನ್ನು ತನ್ನ ಆಸ್ತಿ ಅಂತ ಘೋಷಣೆ ಮಾಡಿದ ಮೇಲೆ ಯಾವುದೇ ದಾಖಲೆಗಳನ್ನು ನೀಡುವಂತಹ ಅವಶ್ಯಕತೆ ಇರಲಿಲ್ಲ. ಸ್ನೇಹಿತರೆ, ವಕ್ಫ್ ಬೋರ್ಡ್ ಯಾವುದೇ ದಾಖಲೆಗಳನ್ನ ನೀಡುವ ಅವಶ್ಯಕತೆ ಇಲ್ಲ ಅಂದರೆ ಏನು ಗೊತ್ತಾ? ವಕ್ಫ್ ಬೋರ್ಡ್ ಒಮ್ಮೆ ಒಂದು ಆಸ್ತಿಯನ್ನು ತನ್ನ ಆಸ್ತಿ ಅಂತ ಘೋಷಣೆ ಮಾಡಿದ ಮೇಲೆ ಆ ಆಸ್ತಿಯ ಮೂಲ ಮಾಲೀಕ ತನ್ನ ಮಾಲೀಕತ್ವವನ್ನು ಸಾಬೀತುಪಡಿಸೋದಕ್ಕೆ ಅವನೇ ಖುದ್ದಾಗಿ ದಾಖಲೆಗಳನ್ನ ನೀಡಬೇಕಾಗ್ತಾ ಇತ್ತು. ಸ್ನೇಹಿತರೆ, ಒಂದು ವೇಳೆ ಮಾಲೀಕ ಅಗತ್ಯ ದಾಖಲೆಗಳನ್ನ ನೀಡೋದ್ರಲ್ಲಿ ವಿಫಲವಾದರೆ ಆ ಭೂಮಿ ವಕ್ಫ್ನ ಆಸ್ತಿ ಆಗ್ತಾ ಇತ್ತು. ಒಂದು ಗಮನಿಸಬೇಕಾದ ಅಂಶವೇನು ಗೊತ್ತಾ? ಘೋಷಣೆ ಮಾತ್ರದಿಂದಲೇ ಒಂದು ಆಸ್ತಿಯು ವಕ್ಫ್ನ ಆಸ್ತಿಯಾಗುತ್ತಿತ್ತು. ವಿಪರ್ಯಾಸ ಏನು ಗೊತ್ತಾ? ಮಾಲೀಕನಿಗೆ ವಕ್ಫ್ನ ವಿರುದ್ಧ ಕೋರ್ಟ್ ಮೆಟ್ಟಿಲೇರುವ ಅವಕಾಶವೇ ಇರಲಿಲ್ಲ. ಅವನು ಹೋಗಬೇಕಾಗಿದ್ದು ವಕ್ಫ್ ಟ್ರಿಬ್ಯುನಲ್ಗೆ. ಇಲ್ಲಿ ವಕ್ಫ್ ಟ್ರಿಬ್ಯುನಲ್ ನೀಡಿದಂತಹ ಆದೇಶ ಅಂತಿಮವಾಗಿರುತ್ತಿತ್ತು. ಅಂದರೆ ಮಾಲೀಕನಿಗೆ ಮುಂದೆ ಯಾವ ಕೋರ್ಟ್ನಲ್ಲೂ ಪ್ರಶ್ನಿಸುವ ಅಧಿಕಾರವಿರಲಿಲ್ಲ. ಇದು ಸಹ 1995ರ ಕಾಯ್ದೆ ವಕ್ಫ್ ಮಂಡಳಿಗೆ ನೀಡಿದ ಸರ್ವಾಧಿಕಾರವಾಗಿತ್ತು. ಮುಂದೆ 2013ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ದೆಹಲಿಯ 123 ಪ್ರೈಮ್ ಪ್ರಾಪರ್ಟಿಗಳನ್ನ ವಕ್ಫ್ ಬೋರ್ಡ್ಗೆ ಉಡುಗೊರೆಯಾಗಿ ನೀಡಿದ್ದು ಘೋರ ದುರಂತ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ನಮ್ಮ ರಾಜ್ಯದಲ್ಲೇ ವಕ್ಫ್ ಬೋರ್ಡ್ ರೈತರ ಆಸ್ತಿಯನ್ನು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿತ್ತು. ದೆಹಲಿ ಒಂದರಲ್ಲೇ 70% ಭೂಭಾಗವನ್ನು ವಕ್ಫ್ ತನ್ನ ಆಸ್ತಿ ಅಂತ ಘೋಷಣೆ ಮಾಡಿದೆ. ಆಶ್ಚರ್ಯವೆಂದರೆ ಇದರಲ್ಲಿ ರಾಷ್ಟ್ರಪತಿ ಭವನ, PM ಆಫೀಸ್, ಸಂಸತ್ ಭವನ, ಸುಪ್ರೀಂ ಕೋರ್ಟ್, ತಾಜ್ ಮಹಲ್, ರೆಡ್ ಫೋರ್ಟ್ ಇವೆಲ್ಲವೂ ವಕ್ಫ್ ಬೋರ್ಡ್ನ ಆಸ್ತಿಯಂತೆ. ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ವಿಧಾನಸೌಧ ಕೂಡ ವಕ್ಫ್ ಬೋರ್ಡ್ನ ಆಸ್ತಿಯಂತೆ. ಈ ವಕ್ಫ್ ಬೋರ್ಡ್ನ ಮಿತಿ ಮೀರಿದ ಸರ್ವಾಧಿಕಾರವನ್ನು ನಿಯಂತ್ರಿಸೋ ಕಾರ್ಯತಂತ್ರದೊಂದಿಗೆ ಪರಿಚಯಿಸಲಾದ ಕಾಯ್ದೆಯೇ ವಕ್ಫ್ ಬೋರ್ಡ್ ತಿದ್ದುಪಡಿ ಕಾಯ್ದೆ 2025. ಸ್ನೇಹಿತರೆ, ಈ ಕಾಯ್ದೆಯ ಪ್ರಕಾರ ವಕ್ಫ್ ಬೋರ್ಡ್ ಕಂಡ ಆಸ್ತಿಗಳನ್ನೆಲ್ಲ ತನ್ನ ಆಸ್ತಿ ಅಂತ ಘೋಷಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಘೋಷಣೆ ಮಾಡೋದ್ರೊಂದಿಗೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ವಕ್ಫ್ ಬೋರ್ಡೇ ಒದಗಿಸಬೇಕು. ಜೊತೆಗೆ ವಕ್ಫ್ ಬೋರ್ಡ್ನ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಿ ಅದರಲ್ಲಿ ಮುಸ್ಲಿಮೇತರರಿಗೂ ಹಾಗೂ ಮುಸಲ್ಮಾನ ಮಹಿಳೆಯರಿಗೂ ಅವಕಾಶವನ್ನು ಕಲ್ಪಿಸಲಾಗಿದೆ. ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗೆ ಹೆಚ್ಚಿನ ಅಧಿಕಾರವನ್ನು ನೀಡಿ ಭೂಮಾಲೀಕರು ಜಿಲ್ಲಾಧಿಕಾರಿಯ ಮೊರೆ ಹೋಗಬಹುದು ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ಈಗಾಗಲೇ ದೇಶದ ವಿವಿಧ ಕೋರ್ಟ್ಗಳಲ್ಲಿ ವ್ಯಾಜ್ಯದಲ್ಲಿರುವ ವಕ್ಫ್ ಬೋರ್ಡ್ನ ಕೇಸುಗಳ ಮೇಲೂ ಇದು ಪರಿಣಾಮ ಬೀರಲಿದೆ. ಸ್ನೇಹಿತರೆ, ವಕ್ಫ್ ಆಕ್ಟ್ 2025ಕ್ಕೆ ರಾಷ್ಟ್ರಪತಿಯವರ ಅಂಕಿತವೂ ಆಗಿ ಹೋಗಿದೆ. ಆದರೆ ಇಲ್ಲಿಯವರೆಗೂ ಸುಪ್ರೀಂ ಕೋರ್ಟ್ನಲ್ಲಿ 15ಕ್ಕೂ ಹೆಚ್ಚು ಅರ್ಜಿಗಳನ್ನ ಈ ಕಾಯ್ದೆಯ ವಿರುದ್ಧವಾಗಿ ಸಲ್ಲಿಸಲಾಗಿದೆ. ಈಗ ಬಾಲ್ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ. ಮುಂದೆ ಸುಪ್ರೀಂ ಕೋರ್ಟ್ ಯಾವ ಆದೇಶವನ್ನು ನೀಡಲಿದೆ ಅನ್ನೋದನ್ನ ಕಾದು ನೋಡೋಣ. ಏನೇ ಹೇಳಿ, ಈ ಕಾಯ್ದೆಯಿಂದ ಜನಸಾಮಾನ್ಯರಿಗೆ ನ್ಯಾಯ ದೊರಕುತ್ತೆ ಅನ್ನೋ ವಿಶ್ವಾಸ ನಮ್ಮದು. ಮುಂದೆ ವಕ್ಫ್ ಬೋರ್ಡ್ನ ಕುರಿತು ಯಾವುದೇ ಬೆಳವಣಿಗೆಗಳು ನಡೆದರೂ ಅದನ್ನು ತಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಪ್ರಜ್ಞಾದಿ ವರ್ಡ್ ಆಫ್ ನಾಲೆಡ್ಜ್ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ
ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಕೊನೆಯದಾಗಿ ಪ್ರಜ್ಞಾ ದಿ ನಾಲೆಡ್ಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.